ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಇವತ್ತೇನಾದರೂ ನಾವು ಅವ್ರ ಕೈಲಿ ಸಿಗಾಕೊಂಡಿದ್ದಿದ್ರೆ ಅಷ್ಟೇ ನಮ್ಮ ಕಥೆ. ನೋಡಿದ್ರಾ, ಎಲ್ಲರೂ ಒಬ್ಬೊಬ್ರು ದಾಂಡಿಗರಿದ್ದಂಗಿದ್ರು. ಇವಾಗ ಸೇಫಾಗಿ ಬಂದಿದ್ದೀವಲ್ವ ಸುಬ್ಬು, ಬಿಡು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ. ಮತ್ತೆ ನಾಳೆ ಹೋಗ್ತೀವಲ್ವಾ, ಅವಾಗ ಹುಷಾರಾಗಿ ಹೋದ್ರೆ ಆಯ್ತು. ಮತ್ತೆ ನಾಳೆ ಹೋಗೋದಾ? ಏನ್ ಮೇಡಮ್ ನೀವು ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದಿದೀವಿ, ನಾಳೆ ಹೋಗೋಣ ಅಂತಿದ್ದೀರಲ್ಲ. ಗೊತ್ತಿದ್ದು ಯಾರಾದ್ರೂ ಸಾವಿನ ಬಾಗ್ಲು ಬಡಿತಾರ ಮೇಡಮ್? ನಮಗ್ ಬೇಕಾಗಿರೋರು ಆ ಬಾಗ್ಲಿ ಹಿಂದೆ ಇರೋವಾಗ ನಾವು ಅವ್ರನ್ನ ಕಾಪಾಡ್ಕೋಬೇಕಲ್ವಾ ಸುಬ್ಬು. ಆದ್ರೂ ಈ ದಾರಿ ಸರಿ ಇಲ್ಲ ಮೇಡಮ್, ಬೇರೆ ಏನಾದ್ರೂ ಮಾಡಬೇಕು. ಮಾಡಿದ್ದೀನಿ ಸುಬ್ಬು, ಬೇರೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಏನ್ ವ್ಯವಸ್ಥೆ ಮಾಡಿದೀರಾ ಮೇಡಮ್? ನೀನ್ ಪೇನ್ ಕಿಲ್ಲರ್ ತರಕ್ಕೆ ಅಂತ ಮೆಡಿಕಲ್ಗೆ ಹೋಗಿದ್ದೆ ಅಲ್ವಾ, ಅವಾಗ ನಾನು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ನಾಳೆ ನಾವು ಹೋಗ್ತಿರೋ ಗೋಡೌನ್ದು ಲೊಕೇಶನ್ ಕಳಿಸ್ಬಿಟ್ಟಿದ್ದೀನಿ. ನಾಳೆ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಹೌದಾ ಮೇಡಮ್? ಇಷ್ಟೊಂದು ತಲೆ ಓಡಿಸ್ಬಿಟ್ರೆ ನೀವು? ಹೌದು ಮತ್ತೆ. ಇನ್ನೊಂದು ವಿಷಯ ಗೊತ್ತಾ, ಸುಂದ್ರ ಅವ್ರಿಗೆ ವಿಜಯಾಂಬಿಕಾ ಕಾಲ್ ಮಾಡಿದ್ಲಂತೆ, ನಮ್ಮ ಬಗ್ಗೆ ವಿಚಾರಿಸಿದ್ಲಂತೆ ನಾವು ಬಂದ್ವಾ ಇಲ್ವಾ ಅಂತ. ಅವಾಗ ಅವರು ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದಾರೆ. ಅವಳಿಗೇನಾದ್ರೂ ಡೌಟ್ ಬಂದಿದ್ದಿದ್ರೆ ನಾಳೆನೇ ಆ ವ್ಯಕ್ತಿನ ಆ ಗೋಡೌನಿಂದ ಶಿಫ್ಟ್ ಮಾಡಿಸ್ಬಿಡ್ತಾ ಇದ್ದೆ. ವಿಜಯಾಂಬಿಕಾ ಅಲ್ಲಿ ಹೋಗೋಷ್ಟರಲ್ಲಿ ನಾಳೆ ನಾವೇ ಅಲ್ಲಿಗೆ ಹೋಗ್ಬೇಕು, ಅದು ಪೊಲೀಸ್ ಅವ್ರ ಜೊತೆ. ಆಟ ಬೇರೆ ಲೆವೆಲಲ್ಲೇ ನಡೀತಿದೆ ಅಂತ ಹಂಗಾಯ್ತು. ಆದರೂ ಪೊಲೀಸವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ ಮೇಡಮ್, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಓಡಿ ಕಾಲೆಲ್ಲ ನೋವ್ತಾ ಇದೆ, ನಾನು ಮಲ್ಕೋತೀನಿ ಮೇಡಮ್. ಗುಡ್ ನೈಟ್. ಏನೋ ನಿನ್ನ ಕಾಲು ಮಾತ್ರ ನೋವ್ತಾ ಇರೋದು, ನನ್ನ ಕಾಲು ನೋವ್ತಾ ಇದೆ. ಹೋಗಿ ಲೈಟ್ ಆಫ್ ಮಾಡು, ಮಲ್ಕೊಳ್ಳೋಣ. ಅಪ್ಪ ಮಹಾನುಭಾವ, ನನಗೆ ನಿದ್ದೆ ಬರ್ತಿದೆ, ಹೋಗಿ ಲೈಟ್ ಆಫ್ ಮಾಡು. ನೀನು ನಿನ್ನ ಪಾಡಿಗೆ ಇಲ್ಲಿ ಮಲ್ಕೋ, ನಾನು ನನ್ನ ಪಾಡಿಗಲ್ಲಿ ಮಲ್ಕೋತೀನಿ ಅಂತ ಹೇಳ್ದೆ. ಇಷ್ಟೊತ್ತಲ್ಲಿ ಇವನ ಹತ್ರ ಮಾತಾಡೋದಕ್ಕೆ ಆಗಲ್ಲ. ನಾನೇ ಆಫ್ ಮಾಡ್ತೀನಿ. ಯಾರು ಬಿಡ್ತಿದ್ದಾರೆ? ಏನಪ್ಪ? ಸುಬ್ಬು, ನಿನ್ನ ಹತ್ರ ಮಾತಾಡಬೇಕು, ಬಾ. ಅಪ್ಪ, ಯಾಕಪ್ಪ ಒಂಥರ ಇದೆಯಾ? ಏನಾಯ್ತು? ಸುಬ್ಬು, ಏನು ನಡೀತು ಹೇಳು. ಯಾದ್ರ ಬಗ್ಗೆ ಕೇಳ್ತಿದ್ಯಪ್ಪ? ನಿಮಗೆ ಪೆಟ್ಟಾಗಿದೆಯಲ್ಲ, ಅದ್ರ ಬಗ್ಗೆ. ಅದೇ ಹೇಳಿದ್ನಲ್ಲ, ನಾವು ಗಾಡಿಯಿಂದ ಜಾರು ಬಿದ್ವಿ ಅಷ್ಟೇ. ಸುಳ್ಳು ಹೇಳ್ಬೇಡ ಸುಬ್ಬು, ನನಗೆಲ್ಲ ಗೊತ್ತಾಗಿದೆ. ಯಾರಿಗೂ ತಿಳಿದಿರೋ ಹಾಗೆ ನೀವು ಇನ್ಯಾರನ್ನೂ ಹುಡುಕ್ತಾ ಇದ್ದೀರಾ. ನಿಜ ಹೇಳೋ. ಹುಡುಕದ? ಯಾರನ್ನೂ ಹುಡುಕ್ತಿಲ್ಲಪ್ಪ. ಅದೇ ಹೇಳಿದ್ನಲ್ಲ, ನಾವು ಸುಮ್ಮನೆ ಆಚೆ ತಿರ್ಗಾಡ್ಕೊಂಡು ಬರೋಣ ಅಂತ. ಸುಬ್ಬು, ಸಾಮಾನ್ಯವಾಗಿ ಎಲ್ಲ ವಿಷಯಕ್ಕೂ ನಾನು ತಲೆ ಹಾಕಲ್ಲ. ಆದರೆ ನೀನು ಮತ್ತು ಶ್ರಾವಣಿ ಅಮ್ಮವರು ಯಾವುದೋ ಕೆಲಸಕ್ಕೆ ಕೈ ಹಾಕಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಕ್ಕಳು ಸಂತೋಷವಾಗಿರ್ತಾರಂದರೆ ನನಗೂ ಸಂತೋಷ ಕಣೋ. ಆದರೆ ನನ್ನ ಮಕ್ಕಳಿಗೆ ಸಮಸ್ಯೆ ಅಂತ ಬಂದರೆ ನಾನು ಸುಮ್ಮನೆ ಕೂರೋನಲ್ಲ. ಸಮಸ್ಯೆ ಅಂತೆಲ್ಲ ಏನಿಲ್ಲಪ್ಪ. ಸುಬ್ಬು, ಈಗ ಹೇಳ್ತೀಯ ಇಲ್ವೋ? ಹೇಳ್ತೀನಪ್ಪ. ಶ್ರಾವಣಿ ಮೇಡಮ್ ಕುತ್ತಿಗೆಯಲ್ಲಿ ತಾಳಿ ಇದೆಯಲ್ಲ, ಅದು ಅವ್ರ ತಾಯಿ ನಂದಿನಿ ಅಮ್ಮೋರ್ದಂತೆ. ಹಾಗಂತ ಯಾರು ಹೇಳಿದ್ದು? ಲಲಿತಾದೇವಿ ಅಮ್ಮೋರಪ್ಪ. ಲಲಿತಾದೇವಿ ಅಮ್ಮೋರು ಸಾಲಿಗ್ರಾಮದಿಂದ ಹಳೆಯ ಒಡವೆಗಳನ್ನೆಲ್ಲ ಶ್ರಾವಣಿ ಮೇಡಮ್ ಕೊಡಬೇಕು ಅಂತ ತಂದಿದ್ರು. ಅವತ್ತು ಕುತ್ತಿಗೆಯಲ್ಲಿ ತಾಳಿ ನೋಡಿ ಇದು ನಂದಿನಿ ಅಮ್ಮೋರ್ದು ಅಂತ ಹೇಳಿದ್ರಂತೆ. ಆದರೆ ಆ ತಾಳಿ ಶ್ರಾವಣಿ ಅಮ್ಮೋರ ಕೈಲಿ ಹೇಗೆ ಬಂತು?
ಅವತ್ತು ಶ್ರಾವಣಿ ಮೇಡಮ್ ಮದುವೆ ದಿನ ಯಾರೋ ಅವ್ರಿಗೆ ಆ ತಾಳಿ ಕೊಟ್ರಂತೆ. ಅವ್ರ ಸ್ಕೆಚ್ ಕೂಡ ಹಾಕ್ಸಿದೀವಪ್ಪ. ಅವರು ಎಲ್ಲೋ ಇರ್ಬೋದು ಅಂತ ಹುಡ್ಕೊಂಡು ಹೋದ್ವಿ. ಅದೇ ಊರಾಚೆ ಫಾಲ್ಸ್ ಇದೆಯಲ್ಲ, ಅಲ್ಲಿ ಅವ್ರನ್ನ ಬಚ್ಚಿಟ್ಟಿರ್ಬೋದು ಯಾರೋ ಅಂತ ಅನುಮಾನ ಬಂದು ಹೋದ್ವಿ. ಆದರೆ ಅಲ್ಲಿ ತುಂಬ ರೌಡಿಗಳಿದ್ರಪ್ಪ. ಅವರಿಂದ ತಪ್ಪಿಸ್ಕೊಂಡು ಬರುವಾಗ ಹೀಗೆಲ್ಲ ಆಗೋಯ್ತು. ಸ್ಕೆಚ್ ಮಾಡಿಸಿದ್ನಿ ಅಂತ ಹೇಳಿದೆಯಲ್ಲ, ಇಲ್ಲಿ ತೋರಿಸು. ಬಂದೇರು. ಪೃಥ್ವಿ, ನಮ್ಮ ಪೃಥ್ವಿ. ಅಪ್ಪ, ಇವ್ರು ಯಾರು ಅಂತ ನಿಂಗೇನಾದರೂ ಗೊತ್ತಾ? ಪಾಪ ಶ್ರಾವಣಿ ಮೇಡಮು ಅವ್ರ ತಾಯಿ ಬಗ್ಗೆ ತಿಳ್ಕೊಳಕ್ಕೆ ಇವ್ರನ್ನ ಹುಡ್ಕೋದಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನಂದರೆ, ನಾಳೆ ಮತ್ತೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಪ್ಪ. ಶ್ರಾವಣಿ ಮೇಡಮು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈ ಸಲ ಪೊಲೀಸ್ನ ಕರ್ಕೊಂಡು ಹೋಗ್ತೀವಿ. ನಾಳೆ ಏನಾಗುತ್ತೋ ನೋಡಬೇಕು. ಸರ್, ಅದೇ ಜಾಗ. ನಾವು ಆದಷ್ಟು ಬೇಗ ಹೋದರೆ ಅವ್ರನ್ನ ಹಿಡಿಬೋದು. ಸರ್, ಬೇಕಂದರೆ ಎಕ್ಸ್ಟ್ರಾ ಫೋರ್ಸ್ ತರಿಸೋಣ. ನಾನು TSP ಸರ್ ಹತ್ರ ಮಾತಾಡ್ತೀನಿ. ಏನು ತೊಂದರೆ ಇಲ್ಲ ಸುಬ್ಬವ್ರೆ, ನಮ್ಮ ಹತ್ರ ವೆಪನ್ ಇದೆ, ನೀವೇನು ಚಿಂತೆ ಮಾಡಬೇಡಿ, ನಾವು ನೋಡ್ಕೊತೀವಿ. ಬನ್ನಿ ಬನ್ನಿ. ನಾನು ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು. ಎಷ್ಟು ಬೇಗ ಆಗುತ್ತೋ ಆ ಪೃಥ್ವಿನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸರ್, ಒಳಗಡೆ ಯಾರೂ ಇಲ್ಲ ಅನ್ಸುತ್ತೆ. ಅಲ್ಲ, ಈ ಹುಡುಗರು ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ವಲ್ಲ, ಏನು ಮಾಡ್ತಿದಾರೋ ಏನೋ. ಚೆನ್ನಾಗಿ ತಿಂದು ಕುಡಿದು ಬಿದ್ದಿರ್ತಾರೆ ಎಲ್ಲಾದ್ರೂ. ಇಡಿಯಟ್ಸ್. ನಾನೇ ಕಾಲ್ ಮಾಡ್ತೇನೆ.